ನಿಮಗೆ ಗೊತ್ತಿದೆ ಅದು ಮೊದಲು ನಮಗೆ ಊರಲ್ಲಿ ನಾಯಿ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಲೋಕಾಯುಕ್ತ ಹೆಗ್ಗೋಡು ಗ್ರಾಮದ ರೈತರಿಗೆ ಯಾಮಾರಿಸಿದ ಕೆಲ ತಾಲೂಕು ಅಧಿಕಾರಿಗಳು ಅಕ್ರಮ ಭೂ ಮಂಜೂರಾತಿ ವಿರುದ್ಧ ಹೆಗ್ಗೋಡು ಗ್ರಾಮಸ್ಥರು ಹಾಗೂ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಸೊರಬ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೂ ಪ್ರತಿಭಟನೆ ನಡೆಸಿದ ದಲಿತ ಸಂಘರ್ಷ ಸಮಿತಿ ಹಾಗೂ ಹೆಗ್ಗೋಡು ಗ್ರಾಮಸ್ಥರು. ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದರು. ಉಳಿವೆ ಹೋಬಳಿ ಹೆಗ್ಗೋಡು ಗ್ರಾಮದವರು. ನಮ್ಮ ಹೆಸರು ಮಲ್ಲಿಕಾರ್ಜುನ ಗೌಡ ಅಂತ. ಈ ಒಂದು ಹೋರಾಟಕ್ಕೆ ಇಳಿಲಿಕ್ಕೆ ಕಾರಣ ಏನಂದರೆ, ಊರಿನ ಗ್ರಾಮದ ಸ್ವತ್ತನ್ನು ಊರಿನವರು 30-35 ವರ್ಷದಿಂದ ಅದು ನನ ಮೇಯಲಿಕ್ಕೆ ಮತ್ತು ಊರ ಒಂದು ಅಭಿವೃದ್ಧಿಗೆ ಬೇಕು ಅಂತ ಇಟ್ಟಿರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಈ ಅಧಿಕಾರಿಗಳ ಮುಖಾಂತರ ಅದು ಏನೇ ಸಾగు ಮಾಡ್ದೇ ಏನೂ ಮಾಡ್ದೇ ಮಂಜೂರಾತಿ ಮಾಡಿಸ್ಕೊಂಡು 3 ವರ್ಷ 4 ವರ್ಷದ ನಂತರ ಊರ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕಕ್ಕೆ ಮತ್ತು ಊರ ಗ್ರಾಮದ ಅಭಿವೃದ್ಧಿಗೆ ಬೇಕು ಅಂತ ಇಟ್ಟಾಗ ತೋರಿಸಿ ಬಂದಾಗ ಆ ಸ್ಥಳವನ್ನು ಆ ಪಾರ್ಟಿ ಏನೂ ಮಾಡ್ತಾನೆ ಅಗಳ ಓಡಿಸಿ ನಾವೆಲ್ಲ ಊರಿನ ಗ್ರಾಮದವ್ರು ಅದು ಕಸ ವಿಲೇವಾರಿ ಘಟಕಕ್ಕೆ ಬಂತು. ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಆ ಸ್ಥಳ ತನಿಖೆ ಮಾಡಿ ಹೋಗಿ ಆ ಸ್ಥಳವನ್ನು ನಿಗದಿಯಾಗಿ ಮಾಡಿಟ್ಟಾಗ ಊರಿನ ಗ್ರಾಮಸ್ಥರು ಅದನ್ನು ತೋರಿಸಿ ಬಂದಾಗ 3 ವರ್ಷದ ನಂತರ ನಂದೈತಲ್ಲಿ ನನಗೆ ಶಂಕ್ಷನ್ ಆಗೈತಿ, ಭೂಮಿ ಆಗಿದೆ ಅಂತ ಬಂದು ಅಕ್ರಮವಾಗಿ ಅವನು ಏನು ಪ್ರವೇಶ ಮಾಡಿ ಊರನ್ನವ್ರು ಕರೆಸಿದಾಗ ನಿಂದು ಎಲ್ಲೈತಪ್ಪ ಭೂಮಿ, ಎಲ್ಲಿ ಸಾగు ಮಾಡಿದೀಯ ತೋರಿಸು ಅಂದಾಗ ಆ ಭೂಮಿಯನ್ನು ಇಲ್ಲ ನಾನು ಪಾಣಿ ಆಗಿದೆ, ನಂದು ಸಾಲ ಮಾಡಿದೆ ನಾನು ಬ್ಯಾಂಕ್ನಲ್ಲಿ, ಆ ಸಾಲ ಇರೋದ್ರಿಂದ ನಂದು ಪಾಣಿ ಆಗಿದೆ ಅಂತ ಎದ್ದು ಹೋದವ. ಊರಲ್ಲಿ ನಾವು ಊರ ಗ್ರಾಮ ಸಮಿತಿಯ ಸದಸ್ಯರಾಗಿದ್ದೀವಿ. ಆ ಸಮಿತಿಯಲ್ಲಿ ಹೋಗಿ ಜಾಗವನ್ನು ತೋರಿಸಿ ಬಂದಾಗ ನಾವು ಊರನ್ನರೆಲ್ಲ ಹೋಗಿ ಇಲ್ಲಪ್ಪ ತಮ್ಮ ನೀವು ಮಾಡ್ಕೋಬೇಡ, ಇದು ಸಮಸ್ಯೆ ಐತಿ, ಊರಿಗೆ ಬಾಗಿ ಬಿಟ್ಟಿರೋದು, ಎಲ್ಲರ ಸಾగు ಮಾಡಿದ್ದಿದ್ದು ತೋರಿಸು ಅಂದಾಗ ಆ ಪಾರ್ಟಿ ನಮ್ಮ ಮೇಲೆ ಹೋಗಿಂದ ಏಕದಮ್ ಸಿವಿಲ್ ಕೋರ್ಟಿಗೆ ನಮ್ಮನ್ನ ಇದಕ್ಕೆ ಏನು ಇಂಜೆಕ್ಷನ್ ತರಲಿಕ್ಕೆ ಪ್ರಾರಂಭ ಮಾಡಿದ. ಆ ಪ್ರಾರಂಭದಲ್ಲಿ ಇಡೀ ಊರು ಜನ ಹೋಗಿ ಫಾರೆಸ್ಟ್ ಇಲಾಖೆಯವ್ರನ್ನೆಲ್ಲ ತರಿಸಿ ಒಂದು 3 ಅಡಿ 4 ಅಡಿ ಸುತ್ತರ್ತಿ ಮರವನ್ನೆಲ್ಲ ಉಂಗರಗಂಟು ತೆಗೆದು ಆ ಹಾಳು ಮಾಡೋದನ್ನು ನೋಡಿ ಆ ಫಾರೆಸ್ಟ್ ಇಲಾಖೆಯವ್ರನ್ನ ಕರೆಸಿದ್ವಿ. ಫಾರೆಸ್ಟ್ ಇಲಾಖೆಯವರು ಬಂದವರು ಇಲ್ಲ ಇದು ಅಕ್ರಮವಾಗಿ ಅವ್ರು ಮಂಜೂರಾಗಿದೆ, ಹೆಂಗಾಗಿದೆ ನೀವು ಹೆಂಗೆ ಲೈಸೆನ್ಸ್ ಕೊಟ್ಟಿರಿ ಅಂತ ಕೇಳಿದಾಗ ಅಧಿಕಾರಿಗಳು ಬರಲಿಕ್ಕೆ ಹಿಂಜರಿದು ಅವ್ರು ಬರಲೇ ಇಲ್ಲ. ಆಮೇಲೆ ಅದರಲ್ಲಿ CPT ಸಹಿತನೂ ಊರನ್ನು ಹೊಡಿಸಿದ್ದೀವಿ. ಊರ ಮುಖಂಡರಾದಂಥ ಒಂದು 5-6 ಜನ ಹೋಗಿ ಆ CPT ಓಡಿಸಿ ಎಲ್ಲ ಮಾಡಿ ಬಂದ್ವಿ. ಈ ಭೂಮಿಯಿಂದ ಮಂಜೂರಾತಿ ವಜಾ ಮಾಡದಿದ್ರೆ ಹೆಗ್ಗೋಡು ಗ್ರಾಮದಿಂದ ತಾಲೂಕು ಕಚೇರಿವರೆಗೆ ಉರುಳು ಸೇವೆ ಮಾಡುತ್ತೇವೆ. ಮಲ್ಲಿಕಾರ್ಜುನ ಗೌಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊರಬ ತಾಲೂಕು ಉಳವಿ ಹೋಬಳಿಯ ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ 17/1 ಮೂರ್ತಿ BN ಸಣ್ಣಪ್ಪ ಪುಟ್ಟಪ್ಪ BN ಸಣ್ಣಪ್ಪ ಒಂದೇ ಕುಟುಂಬದವರಿಗೆ ಗ್ರಾಮಕ್ಕೆ ಮೀಸಲಿಟ್ಟಂತಹ ಜಾಗವನ್ನು ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಜಾಗವನ್ನು ಕಬಳಿಸಿದ್ದಾರೆ. ಕೆಲ ಅಧಿಕಾರಿಗಳು ರೈತರಿಗೆ ಯಾಮಾರಿಸಿ ಉಳ್ಳವರಿಗೆ ಜಮೀನನ್ನು ಮಂಜೂರು ಮಾಡಿದ್ದಾರೆ. ಈ ಭೂಮಿಯನ್ನು ಹೆಗ್ಗೋಡು ಗ್ರಾಮಕ್ಕೆ ಸರ್ಕಾರದ ಅಧಿಕಾರಿಗಳು ಒದಗಿಸಿಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡಬೇಕಾಗ್ತದೆ ಎಂದು DSS ಸಂಘದ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿಯವರು ಎಚ್ಚರಿಕೆ ನೀಡಿದರು. ಸೊರಬ ತಾಲೂಕು ಉಳಿವಿ ಹುಬ್ಳಿಯ ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ 17/1ರಲ್ಲಿ ಮೂರ್ತಿ ಬಿನ್ ಸಣ್ಣಪ್ಪ ಪುಟ್ಟಪ್ಪ ಬಿನ್ ಸಣ್ಣಪ್ಪ ಎನ್ನುವಂಥ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಏನು ಹೆಗ್ಗೋಡು ಗ್ರಾಮದಲ್ಲಿ ಏನು ಊರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ಏನು ದನ ಮೇಯಲಿಕ್ಕೆ ಅಂತ ಹೇಳಿ ಮೀಸಲಿಟ್ಟತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಈ ಇಬ್ಬರು ಒಂದೇ ಕುಟುಂಬದ ಈ ಅಣ್ಣ ತಮ್ಮಂದಿರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು 52ಅಲ್ಲಿ ನಾವು ಅರ್ಜಿ ಹಾಕಿದ್ವಿ ಅಂತೇಳಿ ಎಂಡಾಸ್ಮೆಂಟನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವುಗಳನ್ನು ಪಡೆದುಕೊಂಡ್ಬಿಟ್ಟು ಇಲ್ಲಿ ಯಾವುದೇ ಗಮನಕ್ಕೆ ಬರದೇನೆ ಇವತ್ತು ಏಕಾಏಕಿಯಾಗಿ ಮಂಜೂರಾತಿಯನ್ನು ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಅಲ್ಲಿ 2021ರಲ್ಲಿ ತನಿಖೆಗೆ ಸ್ಥಳ ಮಾಜರಿಗೆ ಹೋದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಇದು ನನಗೆ ಮಂಜೂರಾತಿ ಆಗಿದೆ ಅಂತ ಹೇಳ್ತಾರೆ. ಆಗ ಊರಿನ ಗ್ರಾಮಸ್ಥರು ಇಲ್ಲಿ ಯಾವುದೇ ಉಳುಮೆನೇ ಇಲ್ಲ, ಇಲ್ಲಿ ಕಾಡಿದೆ, ಇಲ್ಲಿ ಯಾವಾಗಪ್ಪ ನೀನು ಉಳುಮೆ ಮಾಡಿದ್ದೆ ಅಂತ ಕೇಳಿದ್ರೆ ಇಲ್ಲ ನನಗೆ
ದಾಖಲೆ ಮಂಜೂರಾಗಿದೆ, ಹಕ್ಕುಪತ್ರ ಸಿಕ್ಕಿದೆ, ನಾನು ಇದ್ರ ಮೇಲೆ ಸಾಲವನ್ನು ತೆಗೆದುಕೊಂಡಿದ್ದೀನಿ, ಇದು ನನ್ನ ಜಾಗ ಅಂತ ಹೇಳಿ ಏನು ಅವತ್ತು ಹೇಳಿಕೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆ ಗ್ರಾಮದವರು ಸಡನ್ ಆಗಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಮತ್ತು RIVಯನ್ನು ಸ್ಥಳಕ್ಕೆ ಕರೆಸ್ತಾರೆ. ಕರೆಸಿರ್ತಕ್ಕಂಥ ಫೋಟೋ ಕೂಡ ಆ ಸಂದರ್ಭದಲ್ಲಿ ಇವರು ಸೆರೆ ಹಿಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಏನು ಸ್ಥಳಕ್ಕೆ ಬಂದಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಇವರು ಮಂಜೂರಾತಿ ಮಾಡಿಸಿರ್ತಕ್ಕಂಥ ಜಾಗ ಸುಳ್ಳಿದೆ, ಇವ್ರು ಯಾವುದೇ ರೀತಿಯ ಉಳುಮೆ ಮಾಡಿಲ್ಲ ಅಂತೇಳಿ ಬರೀ ಬಾಯಿ ಮಾತಲ್ಲಿ ಹೇಳಿ ಆ ಗ್ರಾಮಸ್ಥರನ್ನ ಯಾಮಾರಿಸುವಂಥ ಕೆಲಸ ಮಾಡಿದ್ದಾರೆ ವಿನಃ ಇವ್ರಿಗೆ ಯಾವುದೇ ರೀತಿಯ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿಲ್ಲ. ಯಾಕೆಂತಂದರೆ ಅಲ್ಲಿರ್ತಕ್ಕಂಥ ಮಂಜೂರಾತಿ ವ್ಯಕ್ತಿಗಳು ಪ್ರಭಾವಕ್ಕೆ ಒಳಗಾಗಿ ಅವರು ನೀಡುವಂತಹ ಹಣದ ಆಮಿಷಕ್ಕೆ ಒಳಗಾಗಿ ಇಡೀ ಗ್ರಾಮದ ಏನು ಈ ಅನಕ್ಷರಸ್ಥರನ್ನ ಇವರು ಯಾಮಾರಿಸಿ ಅಲ್ಲಿರ್ತಕ್ಕಂಥ ಬಲಾಢ್ಯ ವ್ಯಕ್ತಿಗೆ ಮಂಜೂರಾತಿಯನ್ನು ಮಾಡಿದ್ದನ್ನು ಸರಿ ಇದೆ ಅಂತೇಳಿ ಇವರು ಅಧಿಕಾರಿಗಳಿಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧ ಆ ಗ್ರಾಮಸ್ಥರು ಕಳೆದ 2 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಆಗಿನ AC ಅವರು ಕೂಡ ಆ ಮಂಜೂರಾತಿಯನ್ನು ರದ್ದುಪಡಿಸಿ ಇವತ್ತು ಆದೇಶವನ್ನು ಮಾಡಿದ್ರು. ಆ ಆದೇಶದ ಸಂದರ್ಭದಲ್ಲಿ ಏನು ಅಕ್ರಮವಾಗಿ ಮಂಜೂರಾತಿ ಮಾಡ್ತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡಿ ಸಂಬಂಧಪಟ್ಟವರ ಮೇಲೆ ಏನು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಅಂತ ಆದೇಶ ಮಾಡ್ತಾರೆ. ಆದರೆ ಅವರ ಆದೇಶವನ್ನು ಇವರು ತಹಸೀಲ್ದಾರ್ ಯಥಾವತ್ತಾಗಿ ಸೂಕ್ತ ಸಮಯದಲ್ಲಿ ಜಾರಿ ಮಾಡಿದ್ದೇನೆ ಏನು ಅಕ್ರಮ ಮಂಜೂರುದಾರರಿಗೆ ಅಪೀಲ್ ಹೋಗಲಿಕ್ಕೆ ಸಮಯಾವಕಾಶವನ್ನು ಕೊಟ್ಟು ಏನು AC ಅಪೀಲಿನ ನಂತರದ DC ಅವರ ಗಮನಕ್ಕೆ ಕೋರ್ಟಿಗೆ ಹೋದಾಗ ಆ ಕೋರ್ಟ್ ನಡೆದು ಕನಿಷ್ಠ 1 ವರ್ಷಗಳ ಕಾಲ ಕೋರ್ಟ್ ನಡೆಯುತ್ತೆ. ಅದೀಗ ಪುನಃ ಮತ್ತೆ ಏನು ಅಕ್ರಮ ಸಕ್ರಮ ಸಮಿತಿಯ ಬಗರ್ಹುಕುಂ ಕಮಿಟಿಗೆ ರಿಮೈಂಡ್ ಮಾಡಿದ್ದಾರೆ. ಆದರೆ ಆ DCಯಲ್ಲಿ ಒಂದು ಆದೇಶದಲ್ಲಿದೆ ಏನು ಸ್ಥಳ ಮಾಡಿರ್ತಕ್ಕಂಥ ಅಧಿಕಾರಿಗಳು ಏನು ಕಾಡಿದ್ರು ಸಹಿತ ಜೋಳವನ್ನು ಬೆಳೆದಿದ್ದಾನೆ, ಆ ಜೋಳ ಬೆಳೆದಿದ್ರ ಆಧಾರ ಮೇಲೆ ನಾವು ಈ ಆದೇಶವನ್ನು ರಿಮೈಂಡ್ ಮಾಡ್ತೀವಿ ಅಂತ ಹೇಳಿ ಆ ಆದೇಶದಲ್ಲಿ ಹೇಳ್ತಾರೆ. ಆದರೆ ಆಗಿರ್ತಕ್ಕಂಥ ಫೋಟೋ ಏನು ಅಧಿಕಾರಿಗಳಿರ್ತಕ್ಕ ಅಂದಿನ ತಹಸೀಲ್ದಾರ್ ಇರುವಂಥ ಫೋಟೋ ಮತ್ತು RIV ಫೋಟೋ ನೋಡಿದ್ರೆ ಅಲ್ಲಿ ಬರೀ ಕಾಡಿದೆ ವಿನಃ ಯಾವುದೇ ಉಳುಮೆ ಇಲ್ಲ. ಈ ರೀತಿಯಾಗಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅಕ್ರಮದಾರರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಗ್ರಾಮಸ್ಥರ ವತಿಯಿಂದ ಬಂದಿದ್ದೇವೆ. ನಾವು ಹೆಗ್ಗೋಡಿನ ಪವನ ಎಂಬ ಗೃಹಿಣಿ. ನಮಗೆ ಈ ಹೋರಾಟಕ್ಕೆ ಜಯವನ್ನು ತಂದುಕೊಡಬೇಕು, ಊರಿಗೆ ಒಂದು ಜಾಗವನ್ನು ಉಳಿಸಿಕೊಡಬೇಕೆಂದು ನಾವು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಂದ, ಊರ ಗ್ರಾಮಸ್ಥರಿಂದ, ಎಲ್ಲ ಜನರಿಂದ ಈ ಹೋರಾಟಕ್ಕೆ ಜಯವಾಗಲಿ ಅಂತ ನಾವು. ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಯಾವ ದಿಕ್ಕಿಗೆ ತಿರುಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.